ನಮಸ್ಕಾರ. ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಯೋಗಾಭ್ಯಾಸ ಅಂದ್ರೆ ಎಲ್ಲರಿಗೂ ಒಂದೇನಾ? ಅಥವಾ ಪ್ರತಿಯೊಬ್ಬರ ದೇಹ ಪ್ರಕೃತಿಗೆ ತಕ್ಕ ಹಾಗೆ ಅದನ್ನ ಬದಲಾಯಿಸಬಹುದಾ? ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಇದೇ ವಿಷಯದ ಬಗ್ಗೆ ಮಾತಾಡೋಣ. ಆಯುರ್ವೇದದ ಪ್ರಾಚೀನ ಜ್ಞಾನವನ್ನ ಬಳಸ್ಕೊಂಡು ನಮ್ಮ ಯೋಗಾಭ್ಯಾಸವನ್ನ ನಮಗೆ ಸರಿಹೊಂದುವ ಹಾಗೆ ಹೇಗೆ ರೂಪಿಸ್ಕೊಳ್ಬಹುದು ಅಂತ ನೋಡೋಣ. ಈ ಪ್ರಶ್ನೆ ಯಾಕೆಷ್ಟು ಮುಖ್ಯ ಅನ್ಸುತ್ತೆ ಅಂದ್ರೆ, ಇವತ್ತು ಯೋಗ ಎಲ್ಲೆಲ್ಲೂ ಇದೆ ಅಲ್ವಾ? ಜಿಮ್ಗಳಲ್ಲಿ ನೋಡಿ, ಹೆಲ್ತ್ ಸೆಂಟರ್ಗಳಲ್ಲಿ ನೋಡಿ, ಎಲ್ಲ ಕಡೆ ಯೋಗಾಭ್ಯಾಸ ಮಾಡೋದು ಒಂದು ಸಾಮಾನ್ಯ ದೃಶ್ಯವಾಗಿದೆ. ಕೆಲವೇ ವರ್ಷಗಳ ಹಿಂದೆ ಯೋಗ ಅನ್ನೋದು ಸ್ವಲ್ಪ ಹೊಸದು, ಏನೋ ಫಾರಿನ್ ವಿಷಯ ಅನ್ನೋ ಹಾಗೆ ಇತ್ತು. ಆದ್ರೆ ಈಗ ಹಾಗಲ್ಲ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಂತೂ ಕಷ್ಟವಾದ ನಂಬೋಕೆ ಆಗ್ದಂತಹ ಪೋಸ್ಗಳಿರೋ ಯೋಗಿಗಳ ಫೋಟೋಗಳೇ ತುಂಬಿ ಹೋಗಿರುತ್ತೆ. ಅದನ್ನೆಲ್ಲ ನೋಡಿದಾಗ ಅಬ್ಬಾ, ಇದೆಲ್ಲ ನಮ್ಮ ಕೈಲಿ ಆಗತ್ತಾ ಅಂತ ಖಂಡಿತ ಅನ್ಸಿರುತ್ತೆ ಅಲ್ವೇ? ಹಾಗಾಗಿ ಕೆಲವೊಮ್ಮೆ ಯೋಗಾಭ್ಯಾಸ ಮಾಡುವಾಗ ಇದು ಯಾಕೋ ನನಗೆ ಸರಿ ಹೋಗ್ತಿಲ್ಲ, ಅಥವಾ ನಾನು ಇದ್ರಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಿಲ್ವೇನೋ ಅಂತ ಅನ್ಸೋದು ಸಹಜ. ಹಾಗೇನಾದ್ರೂ ಅನ್ಸಿದ್ರೆ ಅದಕ್ಕೆ ಒಂದು ಕಾರಣ ಇರಬಹುದು. ಬಹುಶಃ ಆ ಯೋಗ ಶೈಲಿ ನಮ್ಮ ದೇಹ ಪ್ರಕೃತಿಗೆ ಹೊಂದಿಕೆ ಆಗ್ತಿಲ್ದೇ ಇರಬಹುದು. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಕೋಬೇಕು. ಅದೇನೆಂದ್ರೆ, ಯೋಗ ಅಂದ್ರೆ ಬರೀ ಆಸನಗಳಲ್ಲ. ನಾವ್ ನೋಡೋ ಈ ಫಿಸಿಕಲ್ ಪೋಸ್ ಇದೆಯಲ್ಲ, ಅದು ಒಂದು ದೊಡ್ಡ ಸಿಸ್ಟಮ್ನ ಒಂದು ಸಣ್ಣ ಭಾಗ ಅಷ್ಟೇ. ಯೋಗದ ಈ ಆಳವನ್ನ ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗ ಅನ್ನೋ ಒಂದು ಅದ್ಭುತವಾದ ಸಿಸ್ಟಮ್ ಮೂಲಕ ವಿವರಿಸಿದ್ದಾರೆ. ಅಷ್ಟಾಂಗ ಅಂದ್ರೆ 8 ಅಂಗಗಳು. ಈ 8 ಹಂತಗಳು ಯೋಗದ ನಿಜವಾದ ಸ್ವರೂಪವನ್ನ ನಮ್ಮ ಕಣ್ಣು ಮುಂದೆ ಇಡುತ್ತೆ. ಸರಿ, ಆ 8 ಅಂಗಗಳು ಯಾವುದು ಅಂತ ನೋಡೋಣ ಬನ್ನಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಕೊನೆಯದಾಗಿ ಸಮಾಧಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಗಮನಿಸಬೇಕು. ನಾವು ಸಾಮಾನ್ಯವಾಗಿ ಯೋಗ ಅಂದ್ರೆ ಏನನ್ಕೋತೀವೋ ಆ ಆಸನ ಅನ್ನೋದು ಈ ಲಿಸ್ಟ್ನಲ್ಲಿ 3ನೇ ಸ್ಥಾನದಲ್ಲಿದೆ ಅಷ್ಟೇ. ಅಂದ್ರೆ ಯೋಚನೆ ಮಾಡಿ, ದೈಹಿಕ ವ್ಯಾಯಾಮ ಅನ್ನೋದು ಆತ್ಮಸಾಕ್ಷಾತ್ಕಾರದ ಒಂದು ದೊಡ್ಡ ಪ್ರಯಾಣದಲ್ಲಿ ಬರೀ ಒಂದು ಸಣ್ಣ ಹೆಜ್ಜೆ. ಒಂದು ಉದಾಹರಣೆ ತಗೊಳ್ಳೋಣ. ಮೊದಲನೇ ಅಂಗ ಯಮಗಳು. ಇದರಲ್ಲಿ ಅಹಿಂಸೆ, ಸತ್ಯ, ಕದಿಯದೇ ಇರೋದು, ಈ ಥರದ ಮೌಲ್ಯಗಳಿವೆ. ಇವು ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ನೈತಿಕ ಗೈಡ್ಲೈನ್ಸ್ ಇದ್ದಾಗೆ. ಇದರಿಂದೇನ್ ಗೊತ್ತಾಗುತ್ತೆ? ಯೋಗ ಅನ್ನೋದು ಕೇವಲ ಮ್ಯಾಟ್ ಮೇಲೆ ಮಾಡೋ ಎಕ್ಸಸೈಸ್ ಅಲ್ಲ, ಅದೊಂದು ಜೀವನ ವಿಧಾನ. ಇದು ಯೋಗದ ಆಳವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಲ್ವಾ? ಹಾಗಾದ್ರೆ ಯೋಗಕ್ಕೆ ಒಂದು ಸಿಸ್ಟರ್ ಸೈನ್ಸ್ ಅಂದ್ರೆ ಒಂದು ಸಹೋದರ ವಿಜ್ಞಾನ ಇದೆ ಅನ್ನೋದು ಗೊತ್ತಾ? ಹೌದು, ಯೋಗದ ಜೊತೆ ಕೈಜೋಡಿಸಿ ನಮ್ಮ ಆರೋಗ್ಯವನ್ನ ಸಂಪೂರ್ಣವಾಗಿ ಕಾಪಾಡಕ್ಕೆ ಸಹಾಯ ಮಾಡೋ ಒಂದು ಪ್ರಾಚೀನ ಪದ್ಧತಿಯದು. ಅದೇ ಆಯುರ್ವೇದ ಅಂದ್ರೆ ಜೀವನದ ಜ್ಞಾನ ಅಂತ. ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ, ಪ್ರಕೃತಿಯ ಜೊತೆ ಹೊಂದಿಕೊಂಡು ಸಾಮರಸ್ಯದಿಂದ ಬದುಕೋದು ಹೇಗೆ ಅಂತ ಇದು ನಮ್ಗೆ ಹೇಳ್ಕೊಡುತ್ತೆ. ಯೋಗ ಹೆಚ್ಚಾಗಿ ನಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಿದ್ರೆ, ಆಯುರ್ವೇದ ನಮ್ಮ ದೇಹದ ಮೇಲೆ ಕೆಲಸ ಮಾಡುತ್ತೆ. ಸೊ ಇವೆರಡೂ ಸೇರಿದಾಗ ನಮ್ಮ ಆರೋಗ್ಯಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ಕ ಹಾಗೆ. ಸರಿ, ಈ ಆಯುರ್ವೇದದ ಪ್ರಮುಖವಾದ ಕೇಂದ್ರ ಪರಿಕಲ್ಪನೆನೇ ಈ ದೋಷಗಳು. ನಮ್ಮ ದೇಹ ಮತ್ತು ಮನಸ್ಸಿನ ಮೂಲ ಸ್ವರೂಪವನ್ನ, ಅದರ ಸಂಯೋಜನೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ದಾರಿ. ಆಯುರ್ವೇದದ ಪ್ರಕಾರ ನಮ್ಮೆಲ್ಲರ ದೇಹ ವಾತ, ಪಿತ್ತ ಮತ್ತು ಕಫ ಅನ್ನೋ 3 ಮೂಲ ಶಕ್ತಿಗಳಿಂದ ಮಾಡಲ್ಪಟ್ಟಿದೆ. ಪ್ರತಿಯೊಬ್ಬರಲ್ಲೂ ಈ 3 ಇರುತ್ತೆ. ಆದ್ರೆ ಒಂದೋ ಎರಡೋ ದೋಷಗಳು ಸ್ವಲ್ಪ ಡಾಮಿನೆಂಟ್ ಆಗಿರುತ್ತೆ. ಇದು ನಮ್ಮ ದೇಹದ ಒಂದು ಯುನೀಕ್ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಈ ಬ್ಲೂ ಪ್ರಿಂಟ್ ನಮಗೆ ಅರ್ಥವಾದ್ರೆ ಸಾಕು, ನಮ್ಮ ಯೋಗಾಭ್ಯಾಸವನ್ನ ನಮಗೆ ಬೇಕಾದ ಹಾಗೆ ಬದಲಾಯಿಸ್ಕೊಳ್ಬಹುದು. ಬನ್ನಿ, ಈ ದೋಷಗಳ ಬಗ್ಗೆ ಒಂದು ಸಣ್ಣ ಝಲಕ್ ನೋಡೋಣ. ವಾತ ಪ್ರಕೃತಿಯವರು ಸಾಮಾನ್ಯವಾಗಿ ತೆಳ್ಳಗೆ, ಲೈಟ್ ಫ್ರೇಮ್ ಇರುತ್ತೆ, ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ. ಇನ್ನು ಪಿತ್ತ ಪ್ರಕೃತಿಯವರು ಮೀಡಿಯಂ ಬಿಲ್ಡ್, ತುಂಬಾ ಶಾರ್ಪ್ ಮೈಂಡ್ ಇರುತ್ತೆ, ಆದ್ರೆ ಸ್ವಲ್ಪ ಬೇಗ ಕೋಪಾನೂ ಬರುತ್ತೆ. ಕೊನೆಯದಾಗಿ ಕಫ ಪ್ರಕೃತಿಯವರು ದೃಢವಾದ ದೇಹ, ತುಂಬಾ ಶಾಂತ ಸ್ವಭಾವ ಮತ್ತು ಸ್ಥಿರವಾದ ಮನಸ್ಸು ಇವರು. ಈಗ ಹೇಳಿದ ಗುಣಲಕ್ಷಣಗಳಲ್ಲಿ ಯಾವುದಾದ್ರೂ ಒಂದು ಅರೆ, ಇದು ನನ್ನ ಹಾಗೆ ಇದೆಯಲ್ಲ ಅಂತ ಅನ್ನಿಸ್ತಾ ಇದೆಯಾ? ನಮ್ಮ ಪ್ರಕೃತಿ ಯಾವುದು ಅಂತ ಯೋಚಿಸೋಕೆ ಇದೊಂದು ಒಳ್ಳೆ ಅವಕಾಶ. ಸರಿ, ನಮ್ಮ ದೇಹ ಪ್ರಕೃತಿ ಯಾವುದು ಅಂತ ಒಂದು ಐಡಿಯಾ ಬಂತು ಅಂಕೊಳ್ಳೋಣ. ಹಾಗಾದ್ರೆ ಅದನ್ನ ಯೋಗಾಭ್ಯಾಸಕ್ಕೆ ಹೇಗೆ ಲಿಂಕ್ ಮಾಡೋದು? ಬನ್ನಿ, ಈಗ ಅದನ್ನೇ ನೋಡೋಣ. ಇಲ್ಲಿ ಮುಖ್ಯವಾದ ಉದ್ದೇಶ ಏನ್ ಗೊತ್ತಾ? ಬರೀ ಒಂದು ಆಸನವನ್ನು ಪರ್ಫೆಕ್ಟ್ ಆಗಿ ಮಾಡೋದಲ್ಲ. ಬದಲಿಗೆ ನಮ್ಮ ದೇಹ ಪ್ರಕೃತಿಯನ್ನ ಬ್ಯಾಲೆನ್ಸ್ಗೆ ತರೋಕೆ ಆ ಆಸನವನ್ನ ಒಂದು ಟೂಲ್ ತರ ಬಳಸೋದು. ಅಂದ್ರೆ ಒಂದೇ ಆಸನವನ್ನ ಬೇರೆ ಬೇರೆ ದೋಷದವರು ಬೇರೆ ಬೇರೆ ರೀತಿ ಮಾಡಬಹುದು.
ಉಸಿರಾಟವನ್ನ ಬದಲಾಯಿಸಬಹುದು, ಆಸನದಲ್ಲಿ ಎಷ್ಟು ಹೊತ್ತು ಇರಬೇಕು ಅನ್ನೋ ಸಮಯವನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಚಿತ್ರಗಳನ್ನ ನೋಡಿ. ಎಡಗಡೆ ಇರೋದು ಶಶಾಂಕಾಸನ ಅಂದ್ರೆ ಚೈಲ್ಡ್ಸ್ ಪೋಸ್. ವಾತ ಪ್ರಕೃತಿಯವರು ಗಾಳಿಯ ತರ ಚಂಚಲ ಸ್ವಭಾವದವರಲ್ವಾ. ಈ ಆಸನ ಅವರನ್ನ ಗ್ರೌಂಡ್ ಮಾಡಿ ಸ್ಥಿರತೆ ಮತ್ತು ಶಾಂತಿಯನ್ನ ಕೊಡುತ್ತೆ. ಇನ್ನು ಬಲಗಡೆ ಇರೋದು ಸರ್ವಾಂಗಾಸನ. ಸ್ವಲ್ಪ ಜಡ ಸ್ವಭಾವದ ಕಫ ಪ್ರಕೃತಿಯವರಲ್ಲಿ ಇದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಎನರ್ಜಿ ಕೊಡತ್ತೆ. ನೋಡಿದ್ರಾ, ಗುರಿ ಒಂದೇ, ಅದು ಬ್ಯಾಲೆನ್ಸ್, ಆದ್ರ ದಾರಿಗಳು ಮಾತ್ರ ಬೇರೆ ಬೇರೆ. ಒಂದೇ ಆಸನವನ್ನ ಬೇರೆ ಬೇರೆ ದೋಷದವರು ಹೇಗೆ ಮಾಡಬಹುದು ಅನ್ನೋದಕ್ಕೆ ಹಾಲಾಸನ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಚಂಚಲ ಸ್ವಭಾವದ ವಾತ ಪ್ರಕೃತಿಯವರು ಸ್ಟೆಬಿಲಿಟಿ ಸಿಗ್ಲಿ ಅಂತ ಈ ಆಸನದಲ್ಲಿ ಹೆಚ್ಚು ಹೊತ್ತು ಇರಬೇಕು ಅಂತ ಹೇಳಲಾಗತ್ತೆ. ಆದ್ರೆ ಉಷ್ಣ ಸ್ವಭಾವದ ಪಿತ್ತ ಪ್ರಕೃತಿಯವರು ಬಾಡಿ ಹೀಟ್ ಜಾಸ್ತಿ ಆಗ್ಬಾರ್ದು ಅಂತ ಕಡಿಮೆ ಸಮಯ ಇರೋದು ಒಳ್ಳೇದು. ಇನ್ನೊಂದು ಉದಾಹರಣೆ ಸೇತುಬಂಧಾಸನ ಅಂದ್ರೆ ಬ್ರಿಡ್ಜ್ ಪೋಸ್. ಇಲ್ಲಿ ವಾತ ಪ್ರಕೃತಿಯವರು ನೆಲದ ಜೊತೆ ಸಂಪರ್ಕವನ್ನ ಫೀಲ್ ಮಾಡ್ತಾ ಸ್ಟ್ರೆಂತ್ ಮತ್ತೆ ಸ್ಟೆಬಿಲಿಟಿ ಮೇಲೆ ಫೋಕಸ್ ಮಾಡಬೇಕು. ಆದ್ರೆ ಜಡ ಸ್ವಭಾವದ ಕಫ ಪ್ರಕೃತಿಯವರು ಎನರ್ಜಿ ಹೆಚ್ಚಿಸ್ಕೊಳ್ಳೋಕೆ ದೇಹವನ್ನ ಮೇಲೆ ಕೆಳಗೆ ಮೂವ್ ಮಾಡುವ ಡೈನಾಮಿಕ್ ಚಲನೆ ಮೇಲೆ ಗಮನ ಕೊಡಬೇಕು. ನೋಡಿ, ಆಸನದ ಶೇಪ್ ಒಂದೇ, ಆದ್ರೆ ಅದರ ಹಿಂದಿನ ಇಂಟೆನ್ಷನ್, ಆ ಫೀಲ್ ಕಂಪ್ಲೀಟ್ ಆಗಿ ಬೇರೆ. ಸೊ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಹೇಳೋದಾದ್ರೆ, ವಾತ ಪ್ರಕೃತಿಯವರು ಚಂಚಲತೆ ಕಡಿಮೆ ಮಾಡೋಕೆ ಗ್ರೌಂಡಿಂಗ್ ಮತ್ತು ಕಾಮಿಂಗ್ ಆಸನಗಳನ್ನ ಮಾಡಬೇಕು. ಇನ್ನು ಪಿತ್ತ ಪ್ರಕೃತಿಯವರು ದೇಹದ ಉಷ್ಣತೆ ಜಾಸ್ತಿ ಆಗದ ಹಾಗೆ ಕೂಲಿಂಗ್ ಮತ್ತು ಕಡಿಮೆ ಶ್ರಮದ ಆಸನಗಳನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತು ಕಫ ಪ್ರಕೃತಿಯವರು ದೇಹಕ್ಕೆ ಚುರುಕುತನ ಬರೋಕೆ ಸ್ಟಿಮ್ಯುಲೇಟಿಂಗ್ ಮತ್ತು ವಾರ್ಮಿಂಗ್ ಆಸನಗಳನ್ನ ಮಾಡಬೇಕು. ಕೊನೆಯದಾಗಿ ಈ ಒಂದು ಆಲೋಚನೆಯನ್ನ ಮನಸ್ಸಿನಲ್ಲಿಟ್ಕೊಳ್ಳೋಣ. ನಮ್ಮ ದೈನಂದಿನ ಜೀವನದಲ್ಲಿ ಕೆಲಸ ಮತ್ತು ವಿಶ್ರಾಂತಿ, ಈ ಎರಡರ ನಡುವೆ ಹೇಗೆ ಒಂದು ಬ್ಯಾಲೆನ್ಸ್ ಬೇಕೋ ಅದೇ ರೀತಿ ನಮ್ಮ ಯೋಗಾಭ್ಯಾಸದಲ್ಲೂ ಒಂದು ಬ್ಯಾಲೆನ್ಸ್ ತುಂಬಾನೇ ಮುಖ್ಯ. ನಮ್ಮ ದೇಹಕ್ಕೆ ಯಾವುದು ಸರಿ ಹೊಂದುತ್ತೋ ಅಂಥ ಯೋಗ ಮಾಡೋದೇ ಆ ಬ್ಯಾಲೆನ್ಸ್ ಕಂಡುಕೊಳ್ಳೋಕಿರೋ ದಾರಿ. ಆದ್ದರಿಂದ ಮುಂದಿನ ಬಾರಿ ಯೋಗಾಭ್ಯಾಸಕ್ಕೆ ಕೂತಾಗ ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ. ನಮ್ಮ ದೇಹವನ್ನ ಒಂದು ಆಸನಕ್ಕೆ ಫೋರ್ಸ್ ಮಾಡಿ ಫಿಟ್ ಮಾಡೋ ಬದಲು ನಮ್ಮ ದೇಹಕ್ಕೆ ಸರಿಹೊಂದುವ ಆಸನವನ್ನ ನಾವು ಯಾಕೆ ಆಯ್ಕೆ ಮಾಡ್ಕೋಬಾರ್ದು? ಈ ಒಂದು ಸಣ್ಣ ಬದಲಾವಣೆ ಯೋಗದ ಬಗ್ಗೆ ನಮ್ಗಿರೋ ಸಂಪೂರ್ಣ ಅನುಭವವನ್ನೇ ಬದಲಾಯಿಸ್ಬಿಡಬಹುದು ಅಲ್ವಾ?